ನಾನು ಛಾಯಾ ಲಲಿತೇಶ್ ಅಂತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ನನ್ನ ಪತಿಯವರು ಲಲಿತೇಶ್ ಅಂತ, ಅವರು ಆರ್ಮಿನಲ್ಲಿ 24 ವರ್ಷ ಸೇವೆ ಸಲ್ಲಿಸಿ ಅದರ ನಂತರ ಅವ್ರು ತೀರ್ಕೊಂಡಿದ್ದಾರೆ. ನಾವೆಲ್ಲ ತುಂಬ ನೊಂದಿದ್ದೀವಿ ಸರ್. ಯಾಕೆಂದರೆ ನಮಗೆ ಬರೋದು ಪೆನ್ಷನ್ ಬರೀ 15,000 20,000 ಬರುತ್ತೆ. ನಮಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳಿಲ್ಲ. ಈಗ ಒಂದು ಮನೆ ಬಾಡಿಗೆ ಮನೇಲಿ ಇದ್ಕೊಂಡು 8,000 10,000 ಬಾಡಿಗೆ ಮನೆಗೆ ಹೊರಟೋಗುತ್ತೆ. ಇನ್ನು ಮಿಕ್ಕಿದ ನಾವು ಮಕ್ಕಳನ್ನ ಏನು ಓದಿಸೋದು, ಏನಂತ ಜೀವನ ಮಾಡೋದು, ತುಂಬಾ ಕಷ್ಟದಲ್ಲಿದ್ದೀವಿ. ಅಟ್ಲೀಸ್ಟ್ ನಮಗೊಂದು ನಿವೇಶನೋ ಒಂದು ಜಮೀನೋ ಏನೋ ಅಂತ ಆದರೆ ನಮಗೆ ತುಂಬ ಸಹಾಯ ಆಗುತ್ತೆ. ಯಾವುದೇ ರೀತಿಯಾದ ಒಂದು ಸವಲತ್ತುಗಳಿಲ್ಲದೆ ನಾವು ತುಂಬ ನೊಂದಿದ್ದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ ಸರ್. ಈಗ ನಮ್ಮ ಮಕ್ಕಳು ಈಗ ಓದ್ತಾ ಇರ್ತಾರೆ. ಈಗ ಅವರಿಗೆ ಒಂದು ಮೆಡಿಕಲಲ್ಲಾಗಲಿ ಅಥವಾ ಒಂದು ಇಂಜಿನಿಯರಿಂಗಲ್ಲಾಗಲಿ ಈಗ ಮೊದಲು ಒಂದು ಇಷ್ಟು % ಅಂತ ಇತ್ತು. ಈಗ ಅದನ್ನು ಎಲ್ಲ ಕಡಿತ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ ನಮಗೆ. ಮತ್ತೆ ನೆಕ್ಸ್ಟ್ ನಮಗೊಂದು ನಿವೇಶನ ಆಗಲಿ ಒಂದು ಜಮೀನಾಗಲಿ ಯಾವುದೇ ರೀತಿಯಾದ ಸವಲತ್ತು ಇಲ್ಲ ಸರ್. ನಮಗೊಂದು ನಿವೇಶನ ಅಂತ ಕೊಟ್ಟರೆ ಏನೋ ಒಂದು ನಮಗೆ ಸಹಾಯ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಹೋರಾಟ ಏನಿದೆ? ಅಕಸ್ಮಾತ್ ಸರ್ಕಾರ ನಿಮ್ಮದು ಏನಿದಾವೆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೆ ನಿಮ್ಮ ಹೋರಾಟ ಯಾವ ರೀತಿ ಆಗಿದೆ ಸರ್? ನಾವು ಖಂಡಿತ ವಿಧಾನಸೌಧಕ್ಕೆ ಹೋಗ್ತೀವಿ, ನಾವು ಸತ್ಯಾಗ್ರಹ ಕೊಡ್ತೀವಿ ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ಛಾಯಾ ಲಲಿತೇಶ್ ಅಂತ ಸರ್. ಎಲ್ಲರೂ ಸರ್, ಈ ದಿನ ಕರ್ನಾಟಕದ ಮಾಜಿ ಸೈನಿಕ ಸಂಘಟನೆಗಳು ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇವತ್ತಿನ ದಿನ ಕರ್ನಾಟಕದ ವೀರನಾರಿಯರು ಹಾಗೂ ಕುಟುಂಬಸ್ಥರು ಈ ಒಂದು ಐತಿಹಾಸಿಕ ಹೋರಾಟ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ, ಮಾಜಿ ಸೈನಿಕರ ಬಹಳ ಮುಖ್ಯವಾದ ಕಾನೂನಾತ್ಮಕ ಹಕ್ಕು ನಮ್ಮಲ್ಲಿದೆ. ಸರ್ಕಾರದ ಸುತ್ತೋಲೆಗಳಿರ್ಬೋದು, ಸರ್ಕಾರದ ಆ್ಯಕ್ಟ್ಗಳಲ್ಲಿ ಮಾಜಿ ಸೈನಿಕರಿಗೆ ಜಮೀನು, ನಿವೇಶನ, ಉದ್ಯೋಗ ಮೀಸಲಾತಿ, ಶೈಕ್ಷಣಿಕ ಮೀಸಲಾತಿ ಪ್ರತಿಯೊಂದು ಇದೆ ಸರ್. ಬಟ್ ಆದರೆ ಯಾವುದೂ ಕೂಡ ಸೈನಿಕರಿಗೆ ಕಾರ್ಯರೂಪದಲ್ಲಿ ಬರ್ತಾಯಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಹೋಗಲಿ ಲಭ್ಯತೆ ಇಲ್ಲ, ಭೂಮಿ ಲಭ್ಯತೆ ಇಲ್ಲ. ಹಾಗೂ ನಿವೇಶನ ಕೇಳಲಿ, ನಿವೇಶನಕ್ಕೆ ಕಾನೂನೇ ಮಾಡಿಲ್ಲ. ನಿವೇಶನ ಸುತ್ತಲೂ ಓಡಿಸ್ಬಿಟ್ಟಿದ್ದಾರೆ. ಎಲ್ಲಿ ಕೊಡಬೇಕು, ಯಾವ ಡಿಸ್ಟಿಕಲ್ಲಿ ಕೊಡಬೇಕು, ಯಾವ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೊಡಬೇಕು, ಎಲ್ಲೂ ಇದು ಮಾಡಿಲ್ಲ. 3 ವರ್ಷ ಆಯಿತು ಸುತ್ತಲೇ ಓಡಿಸಿ, ಒಬ್ರಿಗೂ ನಿವೇಶನ ಕೊಟ್ಟಿಲ್ಲ. ಜೊತೆಗೆ ಜಮೀನು ಅಂತ ಹೋದರೆ ನೋಡಿ, ಮೊನ್ನೆ ತಾನೇ ನಾನು ಕಂದಾಯ ಸಚಿವರದ್ದು ಒಂದು ಅನೌನ್ಸ್ಮೆಂಟ್ ನೋಡಿದೆ, ಪೇಪರಲ್ಲಿ ನೋಡಿದೆ. ಅದರಲ್ಲಿ ಬಗರುಕುಂಗೆ 1 ಲಕ್ಷ ಚಿಲ್ಲರೆ ಜನಗಳಿಗೆ ಆಲ್ರೆಡಿ ಭೂಮಿ ಲಭ್ಯತೆ ಇದೆ. ಆದರೆ ಮಾಜಿ ಸೈನಿಕರಿಗೆ ಸುಮಾರು 30-40 ವರ್ಷದಿಂದ ಕಾಯ್ಕೊಂಡು ಬರ್ತಾ ಇದ್ದೀವಿ, ಜಮೀನಿಲ್ಲ. ಇದ್ಯಾವ ನ್ಯಾಯ? ಮಾಜಿ ಸೈನಿಕ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಬಲಿದಾನ ಮಾಡಿದಂಥ ಕುಟುಂಬಗಳಿಗೆ ನೀವು ಜಮೀನು ಇಲ್ಲ ಅಂತೀರಿ, ನಿವೇಶನ ಇಲ್ಲ ಅಂತೀರಿ. ಜೊತೆಗೆ ಭಾಳ ಮುಖ್ಯವಾದ ಇದೊಂದರೆ, ನಾವು ರಿಟೈರ್ಡ್ ಆಗಿ ಬಂದಂಥ ಉದ್ಯೋಗಾವಕಾಶ ಮಾಜಿ ಸೈನಿಕರಿಗೆ 10% ಮೀಸಲಾತಿ ಕೊಡಬೇಕು ಅಂತ ಸರ್ಕಾರದ ನಿಯಮದಲ್ಲಿ ಇದೆ. ಅದು ವರ್ಟಿಕಲ್ಲು, ಹಾರಿಜೆಂಟಲ್ಲು ಅಂತ ನಿಮ್ಮ ರೋಸ್ಟರ್ ಪದ್ಧತಿಯಲ್ಲಿ ನಮಗೆ ತುಂಬ ಪ್ರತಿ ನೋಟಿಫಿಕೇಷನಲ್ಲೂ ಅನ್ಯಾಯ ಆಗ್ತಿದೆ. ಇದ್ರ ವಿರುದ್ಧ ನಾವು KATಲಿ ಕೂಡ ಪ್ರಶ್ನೆ ಮಾಡಿದ್ವಿ. KAT, KPSC, KA ಎಲ್ಲರೂ ಪ್ರಶ್ನೆ ಮಾಡಿದ್ವಿ. ಆದರೂ ಕೂಡ ಅದನ್ನು ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ, ಹೈಕೋರ್ಟ್ಗೆ. ಆದರೆ ನಾವು ಹೇಳ್ತೀವಿ, ಸರ್ಕಾರ ಮಾಜಿ ಸೈನಿಕರಿಗೆ ಸಿಗುವಂತಹ ಕಾನೂನಾತ್ಮಕವಾದ ಹಕ್ಕುಗಳನ್ನ ಯಾಕೆ ಕಸಿದುಕೊಳ್ತಿದ್ದೀರಿ? ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಒತ್ತೆ ಬಿಟ್ಟು ಗಡಿಭಾಗಗಳಲ್ಲಿ ಒಂದು ಹೋರಾಡಿದಂಥ ಕುಟುಂಬಗಳಿಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ? ನಮಗೆ ಎಲ್ಲ ವರ್ಗಗಳು ನಿಗಮ ಮಂಡಳಿಗಳಿಗೆ, ಎಲ್ಲ ಜಾತಿಗೊಂದು ನಿಗಮ ಮಾಡಿದ್ದೀರಿ. ಜಾತಿಗೊಂದು ಎಲ್ಲ ಸರ್ಕಾರಗಳಿಗೆ ಹೇಳ್ತೀನಿ, ನಾವು ಕಾನೂನು ವಿರುದ್ಧ ಹೋರಾಟ ಅಲ್ಲ, ಇದು ನಮ್ಮ ಹಕ್ಕಿಗಾಗಿ ಹೋರಾಟ. ಆದರೆ ನಮ್ಮ ಒಂದು ನಿಗಮ ಮಂಡಳಿಗಳು, ಪ್ರತಿ ಜಾತಿಗೊಂದು ನಿಗಮಗಳಿಗೆ ಎಲ್ಲ ವರ್ಗಗಳಿಗೂ ಸರ್ಕಾರದ ವೆಲ್ಫೇರ್ ನಿಯಮಬದ್ಧವಾಗಿ ಎಲ್ಲರಿಗೂ ದೊರಕ್ತಾ ಇದೆ. ಕೇವಲ ನಮ್ಮ ಮಾಜಿ ಸೈನಿಕ ವರ್ಗಕ್ಕೆ ಆ ಒಂದು ಕಾನೂನಾತ್ಮಕ ಇದ್ದರೂ ಸಹ ಅದು ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ತಾವು ಗಡುವು ಕೊಡ್ತಾ ಇದ್ದಾರೆ, ಏನಿದನ್ನೆಲ್ಲ ಈಡೇರಿಸಬೇಕಂತೇಳಿ ಏನಾದರೂ 100ಕ್ಕೆ 100 ಭಾಗ ಮುಂದಿನ ಅಧಿವೇಶನದೊಳಗಡೆ ನಮ್ಮ ಏನು ಬೇಡಿಕೆಗಳಿವೆ ಕಾನೂನಾತ್ಮಕ ಎಲ್ಲ ಮೊದಲನೇದಾಗಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ ನಮ್ಮ ಏನು ಬೇಡಿಕೆಗಳಿಗೋಸ್ಕರ ನಿಮ್ಮ ಆಫೀಸಿಗೆ ಬರ್ತಾರೆ, ಫಸ್ಟ್ ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೆ ಗೌರವ ಸಲ್ಲಿಸಿ. ಫಸ್ಟು ಗೌರವನೇ ಕೊಡೋಲ್ಲ, ಅವ್ರನ್ನ ಎಲ್ಲೋ ಬರ್ತಾರೆ. ಆಮೇಲೆ ಭಾಳ ಮುಖ್ಯವಾಗಿ ಏನಂದರೆ, ನಮಗೆ ಏನು ರಿಟೈರ್ಡ್ ಆಗಿ ಬರೋವಂಥ ಪೆನ್ಷನ್ ಹಣನ ಕೂಡ ಕಿತ್ಕೊಂಡ್ಬಿಡ್ತಾರೆ. ಅದು ಭ್ರಷ್ಟಾಚಾರ ಯಾವ ರೀತಿ ಕಿತ್ಕೊಂಡ್ರೆ, ಟೆಕ್ನಿಕಲ್ ಆಗಿ ಅವರ ದುಡ್ಡು ಕ್ಯಾಶ್ಗಳ ಮುಖಾಂತರ ತೊಗೊಳ್ಳೋದು ಅದು ರೇಟಿಗೆ. ಅದಕ್ಕೆ 6 ತಿಂಗಳ ಒಳಗಾಗಿ ನಮ್ಮ ಬೇಡಿಕೆಗಳನ್ನೇನಾದ್ರು ಕೊಡದಿದ್ದರೆ ನಾವು ನಮ್ಮ ಇಡೀ ಸೈನಿಕ ಸಮುದಾಯ ತಮ್ಮ ಸೇವಾವಧಿಗೆ ನೀಡುವ ಪದಕಗಳನ್ನ ನಾವೆಲ್ಲ ಹಿಂದಿರಿಸಿ ಧರಣಿ ಕೂತ್ಕೊಂತೀವಿ. ಡಾಕ್ಟರ್ ಶಿವಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಕರ್ನಾಟಕದ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಮಾಜಿ ಸೈನಿಕರು, ವೀರನಾರಿ ಘಟಕಗಳು, ಎಲ್ಲರೂ ವೀರ ಮಾತೆಯರು ಎಲ್ಲರೂ ಕೂಡ ಇವತ್ತು ದಿನ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಾವು ಮುಂದಿನ ಹೋರಾಟ ಏನಾದ್ರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಲೆ, ಈಗ ಮಾನ್ಯ ಮುಖ್ಯಮಂತ್ರಿ ನಮ್ಮ ಬೇಡಿಕೆಗೆ ನಮ್ಮ ಮನವಿ ಸ್ವೀಕರಿಸೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರಲೇಬೇಕು. ಬರೆದಿದ್ದ ಪಕ್ಷದಲ್ಲಿ ನಾವು ವಿಧಾನಸೌಧ ಗೇಟ್ನ ನಮ್ಮ ಅರೆಸ್ಟ್ ಮಾಡಿದ್ರು ಚಿಂತೆ ಇಲ್ಲ, ನಾವು ವಿಧಾನಸೌಧ ಮುತ್ತಿಗೆಯನ್ನು
ಹೋರಾಟಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.